ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನೋಡ್ರಿ, ಇದು ರೀ ತಾಕತ್ತು ಅಂದ್ರೆ, ಇದು ತಾಕತ್ತು ಅಂದ್ರೆ ನಿಜವಾಗ್ಲೂ ಒಬ್ಬ ಕಾಮಿಡಿಯನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಂದು ವಿನ್ ಆಗಿ ಟ್ರೋಫಿ ಗೆತ್ಕೊಂಡು ಹೊರಗಡೆ ಬಂದು ಇಂಥ ಒಂದು ದೊಡ್ಡ ಪ್ರೊಡಕ್ಷನ್ ನಲ್ಲಿ ಸಿನಿಮಾ ಮಾಡಕ್ಕೆ ತಾಕತ್ತು ಬೇಕು, ಗತ್ತು ಬೇಕು ಅನ್ನೋದು. ಯಾಕೆಂದ್ರೆ ನಿಜವಾಗ್ಲೂ ನಿಮ್ಗೆ ನಾನು ಹೇಳಕೊಟ್ಟಿರೋದೇನು ಗೊತ್ತಾ, ಇದೊಂಥರ ಸಾಧನೆ ಅಂತಾನೆ ತಿಳ್ಕೊಳ್ಳಿ. ಯಾಕೆಂದ್ರೆ ಈ ಮಟ್ಟದ ಯಶಸ್ಸು, ಈ ಮಟ್ಟದ ಒಂದು ಎಂತ ಹೇಳಿ ನಿಮಗೆ ಸಿಗಬೇಕು ಅಂದ್ರೇನೆ ಯಾವುದೋ ಜನ್ಮದ ಪುಣ್ಯ ಇರ್ಬೇಕ್ರಿ. ನಿಜವಾಗ್ಲೂ ಗಿಲ್ಲಿ ಹ್ಯಾಟ್ಸ್ ಆಫ್. ಗಿಲ್ಲಿಯ ಫ್ಯಾನ್ಸ್ಗಳಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದ್ರೆ ಗಿಲ್ಲಿಯ ಜೆನ್ಯೂನ್ ಫ್ಯಾನ್ಸ್ಗಳು ಇವತ್ತು ಗಿಲ್ಲಿಗೆ ಸಿಕ್ಕಿರುವಂತಹ ಈ ಒಂದು ಆಪರ್ಚುನಿಟಿಗೆ ಕಾರಣಕರ್ತರು ಅಂತೀನಿ. ಯಾಕೆ ಅಂದ್ರೆ ಗಿಲ್ಲಿಯನ್ನ ಡೇ ಒನ್ನಿನಿಂದ ಸಪೋರ್ಟ್ ಮಾಡಿದಂತಹ ನಿಮ್ಗೆಲ್ಲರಿಗೂ ಕೂಡ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದ್ರೆ ಗಿಲ್ಲಿಗೆ ಸಿಕ್ಕಂತಹ ಈ ಒಂದು ಆಪರ್ಚುನಿಟಿಗೆ ನೀವೆಲ್ಲರೂ ಕಾರಣ. ಯಾಕೆ ಅಂದ್ರೆ ಈ ಪ್ರೊಡಕ್ಷನ್ ನಲ್ಲಿ ವರ್ಕ್ ಮಾಡುವಂತವರು ಸಾದಾ ಸೀದಾ ಹೀರೋಗಳಲ್ಲ, ಎಲ್ಲ ಲೆಜೆಂಡರಿ ಆಕ್ಟರ್ಸ್ಗಳು. ಎಲ್ಲರೂ ಕೂಡ 50-60 ಸಿನಿಮಾ ಮಾಡಿದ ಮೇಲೆ ಈ ಒಂದು ಪ್ರೊಡಕ್ಷನ್ ಕಂಪ್ನಿಲಿ ಅವರಿಗೆ ವರ್ಕ್ ಮಾಡಕ್ಕೆ ಸಿಗುತ್ತೆ ಅಂತ ಒಂದು ಪ್ರೊಡಕ್ಷನ್ ಕಂಪನಿ. ಯಾಕೆ ಅಂದ್ರೆ ನಮ್ಮ ಇಂಡಿಯಾದಲ್ಲೇನೆ KVN ಸಂಸ್ಥೆ, KVN ಪ್ರೊಡಕ್ಷನ್ ಕಂಪನಿ ಅಂದ್ರೆ ನಮ್ಮ ಇಂಡಿಯಾದಲ್ಲೇನೆ ನಂಬರ್ 1 ಪ್ರೊಡಕ್ಷನ್ ಕಂಪನಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ KVN ಪ್ರೊಡಕ್ಷನ್ ನಲ್ಲಿ ಒಬ್ಬ ಹೀರೋ ಸಿನಿಮಾ ಮಾಡ್ತಿದ್ದಾನೆ ಅಂದ್ರೆ ಅವನ್ ಸಕ್ಸಸ್ ಆದ ಅಂತ ಗುರು, ಅವನ್ ಲೆವೆಲ್ ಚೇಂಜ್ ಆಯ್ತು ಅಂತ. ಯಾಕೆ ಅಂದ್ರೆ KVN ಅಂತಂದ್ರೆ ಸುಮ್ಮನೆ ಅಲ್ಲ ಗುರು, ಆಯ್ತಾ, ಸುಮ್ಮನೆ ಅಲ್ಲ. ಯಶ್ ಅವರು KVN ಅಲ್ಲಿ ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು. ಆ ಪ್ರೊಡಕ್ಷನ್ ಆಯ್ತಾ, ಯಶ್ ಅಂತವರಿಗೆ, ರಾಮ್ ಚರಣ್ ಅಂತವರಿಗೆ, ವಿಜಯ್ ಅಂತವರಿಗೆ, ಆಯ್ತಾ, ದಳಪತಿ ವಿಜಯ್ ಅಂತವರಿಗೆ, ಇಂಥವ್ರಿಗೆ ಸಿನಿಮಾ ಮಾಡೋದು ರೀ ದೊಡ್ಡ ಲೆಜೆಂಡ್ರುಗಳು. ಆಯ್ತಾ, ಚಿರಂಜೀವಿ ಅಂತವ್ರಿಗೆ, ಬಾಲಕೃಷ್ಣ ಅಂತವರಿಗೆ, ಸೂರ್ಯ ಅಂತವರಿಗೆ, ಅವರೆಲ್ಲ ಲೆಜೆಂಡ್ರಿ ಆಕ್ಟರ್ಸ್ ರೀ. 50-60 ಸಿನಿಮಾ ಮಾಡಿರೋರು ರೀ. ಅಂಥವರಿಗೆ ಪ್ರೊಡಕ್ಷನ್ ಕಂಪನಿಯಲ್ಲಿ ಹೀರೋಗಳಿಗೆ ಚಾನ್ಸ್ ಕೊಡುವಂಥ ಒಂದು ಕಂಪ್ನಿ, ಒಂದು ದೇವಾಲಯ ಅದು. ಯಾಕೆ ಅಂದರೆ KVN ಪ್ರೊಡಕ್ಷನ್ ಅಂತಂದರೆ ನಿಮಗೆ ಎಷ್ಟು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. KVN ಪ್ರೊಡಕ್ಷನ್ನಲ್ಲಿ ಒಬ್ಬ ಹೀರೋಗೆ ಸಿಗುವ ರೆಮ್ಯುನರೇಷನ್ ಎಷ್ಟಿದೆ ಗೊತ್ತಾ? ಕೋಟಿಗಟ್ಟಲೆ ಇದೆ, ಕೋಟಿಗಟ್ಟಲೆ. ಒಂದು KVN ಪ್ರೊಡಕ್ಷನ್ ಅಲ್ಲಿ ಒಬ್ಬ ಹೀರೋ ಸಿನಿಮಾ ಮಾಡ್ತಿದ್ದಾನೆ ಅಂತಂದ್ರೆ ಇಲ್ಲಿದ್ದೋ ನಿಂಗೆ ಹೋಗ್ತಾನೆ. ನಿಜವಾಗ್ಲೂ ಗಿಲ್ಲಿ, ಯು ಆರ್ ದಿ ಸೂಪರ್. ಯಾವುದೇ ಬಿಗ್ ಬಾಸ್ ನ ವಿನ್ ಆದಂತಹ ಸ್ಪರ್ಧಿಗೆ, ವಿನ್ ಆದಂತಹ ಒಬ್ಬ ಕಂಟೆಸ್ಟೆಂಟ್ಗೆ ಈ ತರ ಆಪರ್ಚುನಿಟಿ ಈ 12 ಸೀಸನ್ ಅಲ್ಲಿ ನಾನು ನೋಡಿಲ್ಲ. ಬಟ್ ಇಸ್ ಎ ಫಸ್ಟ್, ಇದು ಹಿಸ್ಟ್ರಿ ಅಂತಾನೆ ಹೇಳ್ಬೋದು, ಹಿಸ್ಟ್ರಿ. ಒಬ್ಬ ಬಿಗ್ ಬಾಸ್ ನ ವಿನ್ ಆದಂತಹ ಒಬ್ಬ ಕಾಮಿಡಿಯನ್ಗೆ, ಒಬ್ಬ ಗಿಲ್ಲಿ ಅಂತ ಒಬ್ಬ ಬಡ ಕುಟುಂಬದಿಂದ ಬಂದಂತಹ ಒಬ್ಬ ಹುಡುಗನಿಗೆ ನಿಜವಾಗ್ಲೂ KVN ಸಂಸ್ಥೆ, ಏನು ಪ್ರೊಡಕ್ಷನ್ ಕಂಪ್ನಿ ಇದೆ, ಅವನಿಗೋಸ್ಕರ ಒಂದು ಸಿನಿಮಾನ ತಯಾರು ಮಾಡ್ತಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತೀನಿ. ಸೂಪರ್. ನಿಜವಾಗ್ಲೂ ಈ ಒಂದು ಏನಿದೆ KVN ಪ್ರೊಡಕ್ಷನ್ ಕಂಪನಿ ಏನಿದೆ, ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡೋದು. KVN ನಿರ್ಮಾಣ ಮಾಡುವ ಯಾವುದೇ ಸಿನಿಮಾ ಕೂಡ ಇಲ್ಲಿಯವರೆಗೂ ಸೋತಿಲ್ಲ. ರಿಲೀಸ್ ಆಗೋದು ತಡ ಆಗ್ಬೋದು, ಬಟ್ ಯಾವತ್ತೂ ಸೋಲಲ್ಲ. ಯಾಕೆ ಅಂದ್ರೆ ಅವರು ಪರಿಪೂರ್ಣವಾಗಿ ಸಿನಿಮಾನ ಮಾಡಿ ಪ್ರೇಕ್ಷಕರ ಮುಂದೆ ತರ್ತಾರೆ. ಅವರಿಗೆ ಆ ತಾಕತ್ತಿದೆ. ಯಾಕೆ ಅಂದ್ರೆ KVN ಕಂಪನಿ ಏನಿದೆ, KVN ಪ್ರೊಡಕ್ಷನ್ ಕಂಪನಿ ಆಯ್ತಾ, ಸಾವಿರಾರು ಕೋಟಿಗಳ ಒಡೆಯರು. ಅವರಿಗೆ ದುಡ್ಡಿನ ಮೇಲೆ ಮೋಹ ಅಲ್ಲ, ಅವರಿಗೆ ಅವರ ಕಂಪನಿಯಲ್ಲಿ ಒಳ್ಳೆ ಸಿನಿಮಾಗಳನ್ನ ನಿರ್ಮಿಸಬೇಕು ಅನ್ನೋದು ಅವರು ಪ್ರತಿ ಸರಿನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗಲೂ ನಮ್ಮ ಕರ್ನಾಟಕದಲ್ಲಿ ಯಶ್ ತರನೇ, ರಾಕಿಂಗ್ ಸ್ಟಾರ್ ಯಶ್ ತರನೇ ಗಿಲ್ಲಿ ಕೂಡ ಎಲ್ಲೋ ಆಯ್ತಾ ಅವನ ಒಂದು ಮುಂದಿನ ಬೆಳವಣಿಗೆಗೆ ಫಸ್ಟ್ನೇ ಒಂದು ಹೆಜ್ಜೆನ ಇಡುತ್ತಿದ್ದಾನೆ ನನಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ಗಿಲ್ಲಿಯನ್ನು ಆಡ್ಕೊಂಡು ನಕ್ಕಂತಹ ಜನ ಇವತ್ತು ಬಾಯಿ ಮೇಲೆ ಬೆರಳಿಟ್ಕೋಬೇಕು. ಯಾಕೆ ಅಂದರೆ 50-60 ಸಿನಿಮಾ ಮಾಡಿರೋರ ಜೊತೆ ಒಂದು ಸಿನಿಮಾನ ಪ್ರೊಡಕ್ಷನ್ ಮಾಡೋಕ್ಕೇನೆ ಎದುರುವಂಥ ಕಾಲದಲ್ಲಿ KVN ಕಂಪ್ನಿ ಒಂದು ಫಸ್ಟ್ ಸಿನಿಮಾನ ನಮ್ಮ ಗಿಲ್ಲಿ ಅವ್ರ ಜೊತೆ ಮಾಡ್ತಾ ಇದೆ. ಗಿಲ್ಲಿ, ಇನ್ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ನಿಜವಾಗ್ಲೂ ಗಿಲ್ಲಿ ಬಗ್ಗೆ ಹೇಳಬೇಕು ಅಂತಂದರೆ ಅವನು ಸ್ಟಾರ್ ಆಗೋಗ್ಬಿಟ್ಟಾರೆ. ಸ್ಟಾರ್ ಅನ್ನೋದಕ್ಕಿಂತನೂ
ಒಂದು ಬೆಸ್ಟ್ ಒಂದು ಎಕ್ಸಾಂಪಲ್ಲು. ಒಬ್ಬ ಹಳ್ಳಿಯ ಹುಡುಗ, ಒಬ್ಬ ರೈತಾಪಿ ಕುಟುಂಬದಿಂದ ಬಂದಂತಹ ಹುಡುಗ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ಎಷ್ಟು ನಿರೂಪಿಸಿದ್ರು ಅವತ್ತು, ಇವತ್ತು ಗಿಲ್ಲಿ ಮತ್ತೊಂದ್ಸರಿ ನಿರೂಪಿಸಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಈ ಸಿನಿಮಾ ಆಯ್ತಾ ಸೆಟ್ಟೆ ಇರ್ತಿರೋದು ಅಂದರೆ ಈ ಒಂದು ನಮ್ಮ ಗಿಲ್ಲಿಯವರ ಫಸ್ಟ್ ಸಿನಿಮಾ ಸೆಟ್ಟೆ ಇರ್ತಿರೋದು. ಫಸ್ಟ್ ಸಿನಿಮಾದ ಮುಹೂರ್ತ ಬಂದ್ಬಿಟ್ಟು ಗಿಲ್ಲಿಯವರ ಹುಟ್ಟುಹಬ್ಬದ ದಿನ ಅಂದರೆ 21ನೇ ತಾರೀಕು, ಇದೇ ಜೂನ್ 21ನೇ ತಾರೀಕು ನಮ್ಮ ಗಿಲ್ಲಿಯವರ ಹುಟ್ಟುಹಬ್ಬ ಇದೆ. ಅವತ್ತು ಸಿನಿಮಾದ ಮುಹೂರ್ತ ಕೂಡ ನಡೀತಾ ಇದೆ, ಅದ್ದೂರಿಯಾಗಿ ನಡೀತಾ ಇದೆ ಅನ್ನೋ ಒಂದು ಆಯ್ತಾ ಸುಳಿವು ಕೂಡ ಸಿಕ್ಕಿದೆ. ಅಂದರೆ ಗಿಲ್ಲಿಯವರ ಫಸ್ಟ್ ಸಿನಿಮಾದ ಮುಹೂರ್ತವನ್ನ ಅದ್ದೂರಿಯಾಗಿ ಮಾಡ್ತಾ ಇದೆ ನಮ್ಮ KVN ಸಂಸ್ಥೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ KVN ಸಂಸ್ಥೆ ಅಂತ ಹೇಳೋದು ಯಾಕೆ ನಾನು KVN ಪ್ರೊಡಕ್ಷನ್ ಅವ್ರ ಬಗ್ಗೆ ತುಂಬಾ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ಮುಹೂರ್ತನೇ ಅಷ್ಟು ಅದ್ದೂರಿಯಾಗಿ ಮಾಡ್ತಾರೆ. ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಎಲ್ಲ ಸಿಗುತ್ತೆ, ನೀವು ವಿಡಿಯೋಗಳು ಹೊಡೆದು ನೋಡಿ. KVN ಪ್ರೊಡಕ್ಷನ್ ಕಂಪನಿ ಒಂದು ಮುಹೂರ್ತನೇ, ಒಂದು ಸಿನಿಮಾದ ಮುಹೂರ್ತನೇ ಅಷ್ಟು ಗ್ರ್ಯಾಂಡಾಗಿ ಮಾಡುತ್ತೆ, ಅಷ್ಟು ಸೆಲೆಬ್ರೇಟ್ ಮಾಡಿ ಮಾಡುತ್ತೆ. ಯಾಕೆಂದ್ರೆ ಅವರು ದುಡ್ಡುಗಳನ್ನ ಸುರಿಮಳೆಗೆ ಸುರಿಸ್ತಾರೆ ಒಂದು ಸಿನಿಮಾ ಮಾಡೋಕ್ಕೆ. ಅಂತಹ ಒಂದು ಕಂಪನಿ KVN ಕಂಪನಿ. KVN ಕಂಪನಿ ಜೊತೆ ಹೀರೋ ಆಗಿ ಮಾಡ್ತಿರುವಂತಹ ನಮ್ಮ ಗಿಲ್ಲಿಯವರಿಗೆ ನಿಜವಾಗ್ಲೂ ಕೂಡ ಇದೊಂದು ದೊಡ್ಡ ಗೌರವ. ಇದು ನಿಜವಾಗ್ಲೂ ನಮಗೊಂದು ಹೆಮ್ಮೆ. ಒಂದು ಬಿಗ್ ಬಾಸ್ ವಿನ್ನರ್ ಆದಂತಹ ಗಿಲ್ಲಿ ಒಂದು KVN ಸಂಸ್ಥೆ ಜೊತೆ ಒಂದು ಫಸ್ಟ್ ಮೂವಿ ಮಾಡ್ತಾ ಇದ್ದಾನೆ ಅಂದರೆ ಗ್ರೇಟ್ ಗ್ರೇಟ್. ಯಾರೋ ಕಮೆಂಟ್ ಹಾಕಿದ್ರು, ಕೋಟಿ ಕೊಡ್ತಾರೆ, ಯಾಕೆ ಒಂದು 50 ಕೋಟಿ. ನಾನೊಂದು ವಿಡಿಯೋ ಹಾಕಿದ್ದೆ ಗಿಲ್ಲಿ ಬಗ್ಗೆ, ಅವ್ನು ತಗೊಳ್ತಿರುವ ರೆಮ್ಯುನರೇಷನ್ ಕೋಟಿಯ ಮೇಲಿದೆ ಅಂತ. ಈಗ ಅವ್ರಿಗೆ ಹೇಳ್ತಾ ಇದ್ದೀನಿ, ಗಿಲ್ಲಿ ತೆಗೆದುಕೊಳ್ಳುತ್ತಿರುವ ರೆಮ್ಯುನರೇಷನ್ ಕೋಟಿಯ ಮೇಲಲ್ಲ, 50 ಕೋಟಿಯ ಮೇಲಿದ್ರೂ ಕೂಡ ನೀವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದರೆ KVN ಸಂಸ್ಥೆ ರೆಮ್ಯುನರೇಷನ್ನ ಎಲ್ಲ ಹೀರೋಗಳಿಗೂ ಹೆಚ್ಚಾಗಿ ಕೊಡುತ್ತೆ ಅನ್ನೋದು ನಮಗೆ ಗೊತ್ತಿರುವ ವಿಷಯ. ಇದೇ ಜೂನ್ 21ನೇ ತಾರೀಕು ನಮ್ಮ ಗಿಲ್ಲಿಯವರ ಹುಟ್ಟುಹಬ್ಬದ ದಿನ ನಮ್ಮ ಒಂದು ಏನು ಗಿಲ್ಲಿಯವರ ಸಿನಿಮಾದ ಮುಹೂರ್ತ ಕೂಡ ಇರುತ್ತೆ. ಅಂದರೆ ಅವರ ಸಿನಿಮಾ ಸೆಟ್ಟೆ ಇರ್ತಾ ಇದೆ ಅಂದರೆ ಒಂದು ಮುಹೂರ್ತ ಕೂಡ ತುಂಬನೇ ವಿಜೃಂಭಣೆಯಿಂದ ಇರುತ್ತೆ, ಗ್ರ್ಯಾಂಡ್ ಆಗಿರುತ್ತೆ. ಇದನ್ನ ನೋಡಿ ಕಣ್ ತುಂಬ್ಕೊಳಕ್ಕೆ ಗಿಲ್ಲಿ ಫ್ಯಾನ್ಸ್ ನೀವೆಲ್ಲ ಕಾಯ್ತಾ ಇರಿ. ಮುಂದಿನ ಅಪ್ಡೇಟ್ಗೆ ನಾನು ನಿಜವಾಗ್ಲೂ ನಿಮ್ಮ ಮುಂದೆ ಮುಂದಿನ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಿಜವಾಗ್ಲೂ ಇಸ್ ಗ್ರೇಟ್ ನ್ಯೂಸ್ ಅಂತೀನಿ. ಯಾಕೆ ಅಂದರೆ ಗುರು ಯಾವುದೋ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಏನೋ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದವರಿಗೆ ಇದೆಲ್ಲ ಏನು ದೊಡ್ಡದಲ್ಲ. ಏನು ಬ್ಯಾಕ್ಗ್ರೌಂಡೇ ಇಲ್ದಂಗೆ ಒಂದು ಕಾಮಿಡಿ ಮಾಡಿಕೊಂಡು ಯಾವುದೋ ಒಂದು ಫೇಸ್ಬುಕ್ ಲೈವ್ ಹೋಗ್ತಾ ಒಂದು ಕಾಮಿಡಿ ಶೋಗೆ ಬಂದು ಬಿಗ್ ಬಾಸ್ನ ವಿನ್ ಆಗಿ ಫಸ್ಟ್ ಸಿನಿಮಾನೇ ಅಂತ ಬಿಗ್ ಪ್ರೊಡಕ್ಷನ್ ಕಂಪ್ನಿ ಮಾಡೋದಿದೆಯಲ್ಲ, ಇದು ಗುರು ತಾಕತ್ತು, ಇದು ತಾಕತ್ತು. ಅದಕ್ಕೆ ನಾನು ಹೇಳ್ತೀನಲ್ವಾ, ಒಬ್ಬ ಮನುಷ್ಯನ ಛಲ, ಅವ್ನು ಏನು ಮಾಡಬೇಕು ಅಂತ ಅವನ ತಲೆಯಲ್ಲಿದೆ, ಅದ್ರ ಹಿಂದೆ ಓಡ್ತಾ ಇರ್ತಾನೆ ಆಯಿತಾ. ಇದು ಇವತ್ತು ಅವನ ತಾಕತ್ತು, ಸರಿಯಾ. ಗಿಲ್ಲಿಗೆ ಅಹಂಕಾರ ಬಂದಿದೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ. ಗಿಲ್ಲಿಗೆ ಹಾಗೆ ಹೀಗೆ ಅಹಂಕಾರ ಅಲ್ಲ, ಅದು ಅವನು ಒಂದು ಇದನ್ನು ಸೆಟ್ ಮಾಡ್ತಾ ಇದ್ದ. ಅಂದರೆ ನಾನೊಂದು ಹೀರೋ ಆಗ್ತಿದ್ದೀನಿ, ನಾನು ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನು ಅವನು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದ. ಇವತ್ತು ನೋಡಿ ಅವ್ನು ಕೊಟ್ಟಂತಹ ಒಂದು ಶಾಕ್ ಏನಿದೆ, ಇದು ನಿಜವಾಗ್ಲೂ ಕೂಡ ಕೆಲವರಿಗೆ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಿರಲ್ಲ. ನಿಜವಾಗ್ಲೂ ಗ್ರೇಟ್ ರೀ, ಸಖತ್ ನ್ಯೂಸು. 21ನೇ ತಾರೀಕಿಗೆ ನಮ್ಮ ಗಿಲ್ಲಿಯವರ ಫಸ್ಟ್ ಮೂವಿಯ ಮುಹೂರ್ತ ಆಯ್ತಾ ನಡೆಯುತ್ತೆ, ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಅದೇ ರೀತಿ ನಿಮಗೆ KVN ಪ್ರೊಡಕ್ಷನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಯಾರ್ಯಾರಿಗೆಲ್ಲ ಖುಷಿಯಾಗಿದೆ, ಯಾರ್ಯಾರಿಗೆಲ್ಲ ನಮ್ಮ ಗಿಲ್ಲಿಯವರ ಒಂದು ಫಸ್ಟ್ ಮೂವಿನೇ ಈ ರೇಂಜಲ್ಲಿದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ. ಈ ಮೂವಿ ಬಂದುಬಿಟ್ಟು ಒಂದು ಹಳ್ಳಿಯ ಸೊಗಡಿನ ಮೂವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ನೋಡೋಣ ಇದ್ರ ಬಗ್ಗೆ ಇನ್ನೂ ಮುಂದೆ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮಾಡಿ ಅಂತೀನಿ ಪ್ಲೀಸ್. ಯಾಕೆ ಅಂತಂದರೆ ನಾವು ಒಂದು ಒಳ್ಳೆ ವಿಡಿಯೋ ಮಾಡಿದಾಗ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ, 4 ಜನ ನೋಡಲಿ. ಯಾಕೆ ಅಂದರೆ ನಾವು ಕೂಡ ಒಂದು ರೈತರ ಮನೆ ಕುಟುಂಬದ ಹೆಣ್ಮಕ್ಳೇನೆ. ಯಾಕೆ ಅಂದರೆ ನಾವು ಕೂಡ ರೈತರ ಮನೆಯಿಂದ ಬಂದಿರೋ ಹೆಣ್ಮಕ್ಳೇನೆ. ಯಾಕೆಂದರೆ ನಮಗೆ ಗೊತ್ತು, ನಮಗೆ ಕಷ್ಟದ ಬೆಲೆ ಏನು ಗೊತ್ತು. ಅದೇ ರೀತಿ ಒಬ್ಬ ಕಷ್ಟದಿಂದ ಬಂದಂತಹ ಹುಡುಗ ಇವತ್ತು KVN ಸಂಸ್ಥೆಯಲ್ಲಿ ಮೂವಿ ಮಾಡ್ತಿದ್ದಾನೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಲ್ವಾ. ಯಶ್ ಅವ್ರನ್ನ ಹಾಕೊಂಡು ಮೂವಿ ಮಾಡ್ತಾ ಇದೆ KVN ಕಂಪ್ನಿ. ದಳಪತಿ ವಿಜಯ್ ಅವರು, ಸೂರ್ಯ ಅವರು, ಇಂಥವರ ಮಧ್ಯ ಗಿಲ್ಲಿ ಕೂಡ ಆ ಒಂದು KVN ಸಂಸ್ಥೆಯಲ್ಲಿ ಹೀರೋ ಆಗಿ ನಿಲ್ತಿದ್ದಾನೆ ಅಂದರೆ ನಿಜವಾಗ್ಲೂ ಹೆಮ್ಮೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.